ಗೈಸ್ ಬಿ ಜಿ ಎಮ್ ಐ ಒಳಗಡೆಗೆ ಎಂತೆಂಥ ರಾಯಲ್ ಪಾಸ್ ಬಿಟ್ಟಿದ್ರು ಅಂತಂದ್ರೆ ಅವು ಹೇಳಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ ಅಂಥ ರಾಯಲ್ ಪಾಸ್ ಬಿಟ್ಟಿದ್ರು. ಅವನ್ನೆಲ್ಲ ಬಿಟ್ಬಿಟ್ಟು ನಾನು ಹೋಗಿ ಈ ಸೀಸನ್ ಏನಿದೆ ಅಲ್ಲ, ಈ ಸೀಸನ್ನಿಂದ ರಾಯಲ್ ಪಾಸ್ ನಾನು ಅಪ್ಗ್ರೇಡ್ ಮಾಡ್ತೀನಿ. ಯು ಸಿ ಪರ್ಚೇಸ್ ಮಾಡ್ಕೊತೀನಿ. ಒಂದು ₹75 ಒಂದು ಸರಿ, ಆಮೇಲೆ ಕಡೆಗೆ ₹380 ಒಂದು ಸರಿ, 2 ಸರಿ ಪರ್ಚೇಸ್ ಮಾಡ್ಕೊತೀನಿ. ಪರ್ಚೇಸ್ ಮಾಡ್ಕೊಂಡಿದ್ದು ಯಾಕಂತಂದ್ರೆ ರಾಯಲ್ ಪಾಸ್ನ ಅಪ್ಗ್ರೇಡ್ ಮಾಡೋಣ ಅಂತಂದೇಳಿ. ಅದು ಏನು ತಿಳಿತೋ ಏನೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಯಲ್ ಪಾಸ್ ಮಾಡೋಣ ಅಂತ ಅಂದ್ಕೊಂಡು ರಾಯಲ್ ಪಾಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ರೆ ಅದ್ರೊಳಗೆ ಯಾವ್ಯಾವ ಔಟ್ಫಿಟ್ ಬರ್ತವೆ, ಏನೇನು ಸಿಗ್ತತಿ ರಾಯಲ್ ಪಾಸ್ ಅಪ್ಗ್ರೇಡ್ ಮಾಡಿದ್ರೆ, ಯಾವ ಸ್ಕಿನ್, ಯಾವ ಇಮೋಟು, ಯು ಸಿ ಮತ್ತು ವಾಪಸ್ ಸಿಗ್ತಾವೆ. ಇವನ್ನೆಲ್ಲ ನೋಡಿದೆ. ಮೆಟೀರಿಯಲ್ ಬೇರೆ ಸಿಗ್ತೈತೆ, ಮಿನಿ ಮೆಟೀರಿಯಲ್ ಅಂತ ಹೇಳಿ ಇವೇನು ಅಪ್ಗ್ರೇಡ್ ಗನ್ ಬೇರೆ ಸಿಗ್ತೈತಿ. ಒಂದು ರಾಯಲ್ ಪಾಸ್ನ ಅಪ್ಗ್ರೇಡ್ ಮಾಡಿದ್ವಂತಂದ್ರೆ ಥಾಮ್ಸನ್ ಸಿಕ್ಕಿದೆ ಈ ಸೀಸನ್ಯಾಗ. ನೆಕ್ಸ್ಟ್ ಸೀಸನ್ ಯಾವ್ದು ಸಿಗ್ತೈತೋ ಗೊತ್ತಿಲ್ಲ, ಬಟ್ ಅಪ್ಗ್ರೇಡ್ ಗನ್ ಸಹ ಸಿಗ್ತೈತಿ. ಲೆವೆಲ್ 2ವರೆಗೆ ಮಾಡಿದ್ದನ್ನು ನಿಮ್ಮಿಂದನೇ ತೋರಿಸ್ತಾನೆ ಈಗ ನಿಮ್ಮ ಮುಂದೆನೇ. ಒಟ್ನಲ್ಲಿ ಏನೋ ಗೊತ್ತಿಲ್ಲ, ನನಗಂತ ಈ ರಾಯಲ್ ಪಾಸ್ ಮಾಡ್ಬೇಕಂತ ಅನಿಸಿತ್ತು. ಹಂಗಾಗಿಬಿಟ್ಟು ಯು ಸಿನ ಪರ್ಚೇಸ್ ಮಾಡ್ಕೊಂಡೆ. ಇವಾಗ ಅಪ್ಗ್ರೇಡ್ ಮಾಡೋಣ, ಯಾವ ರೀತಿ ಆಯ್ತಂತ ನಿಮಗೆ ತೋರಿಸ್ತಾನೆ. ಈಗ ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಅಪ್ಗ್ರೇಡ್ ಪಾಸ್ ಮೇಲೆ ಒತ್ತಿದೆ. ಅಲ್ಲಿ ಒತ್ತಿದ ತಕ್ಷಣ 100 ಲೆವೆಲ್ ಮಾಡ್ಬೇಕಂತಂದರೆ 720 ಯು ಸಿ ಬೇಕು. ನಾನು ಅಷ್ಟೆಲ್ಲ ಮಾಡಲ್ಲ, 50 ಮಾಡ್ತೀನಿ. 360 ಯು ಸಿ ಕೊಟ್ಬಿಟ್ಟು ಎಲೈಟ್ನ ಫ್ರೀ ಎಲೈಟ್ ಪಾಸ್ನ ಅಪ್ಗ್ರೇಡ್ ಮಾಡಿದ್ವಿ. ಈಗ ನೋಡ್ತಾಯಿದ್ರೆ ಏನೇನೆಲ್ಲ ಸಿಗ್ತಾವಂತ ಈಗ ನಿಮ್ಮಿಂದ ತೋರಿಸ್ತೀನಿ ನೋಡಿ. 78 RP ಇತ್ತು ನನ್ನ ಕಡೆಗೆ, ಇವಾಗ 92 RP ಆಗೈತಿ. ಓಕೆ, ಒಂದು ಔಟ್ಫಿಟ್ ಸಿಗ್ತೈತೆ ಫಸ್ಟಿಗೆ. ಇದು ಅಷ್ಟೊಂದು ಏನು ಮಾಡೋಕ್ಕಾಗಲ್ಲ ಬಿಡ್ರಿ, ನಮ್ಮ ಫಸ್ಟ್ ಟೈಮ್ ಮಾಡೀವಿ. ಏನೇನು ಸಿಕ್ಕರೂ ಎಲ್ಲದು ಒಳ್ಳೆಯದೇ. VSS ಒಂದು ಸ್ಕಿನ್ ಇದೆಲ್ಲ ಸಿಕ್ತು. ಫ್ಲೈಟ್ ಆಲ್ರೆಡಿ ಇತ್ತು, ಒಂದು ಸ್ಕಿನ್ ಮತ್ತೊಂದು ಸಿಕ್ಕಿದೆ. ಹೆಲ್ಮೆಟ್ ನಾರ್ಮಲ್ ಇವೇನು ನಮಗೆ ಇಷ್ಟನೇ ಇಲ್ಲ. ಇದು ಗ್ರೋಝಾ ಒಂದು ಲೆವೆಲಿಗೆ ಓಕೆ, ಗ್ರೋಝಾನು ಚೆನ್ನಾಗೈತೆ ಸರ್. ರೆಡ್ ಕಲರ್ ಇರೋದ್ರಿಂದ ಚೆನ್ನಾಗೈತೆ ಅದು, ಇಲ್ಲಾಂದ್ರೆ ಸರಿಯೇ ಇರ್ತಿದ್ದಿಲ್ಲ. ಓಕೆ, ಒಂದು ಇಮೋಟ್ ಸಿಕ್ಕತಿ. ಇಮೋಟು ಒಂದು ಲೆವೆಲಿಗೆ ಪಾಡೈತಪ್ಪ, ನಾನೆಲ್ಲ ಚೆಕ್ ಮಾಡಿದ್ದೀನಿ. ಇದು ಒಂದು ಮಾಸ್ಕ್ ಇದು ಒಂದು ಇಲ್ಲಿ ಸಿಕ್ತು ನೋಡಿರಿ. ಅಪ್ಗ್ರೇಡ್ ಗನ್ ಅಂದರೆ ಇದೆ ನೋಡಿರಿ, ಥಾಮ್ಸನ್ ಅಪ್ಗ್ರೇಡ್. ಲೆವೆಲ್ 1 ಐತಿ, ಲೆವೆಲ್ 2ವರೆಗೆ ಮಾಡ್ಕೊಳ್ಳೋಣಂತ. ಇವಾಗ 50 ಅಂತ ಕಂಪ್ಲೀಟ್ ಆಯಿತು. ಇವಾಗ 360 ಯು ಸಿಗೆ 50 ಕಂಪ್ಲೀಟ್ ಆಕತಿ. ನಾವು ಮ್ಯಾಕ್ಸ್ ಮಾಡ್ಬೇಕಂತಂದ್ರೆ ಮತ್ತು ಒಳ್ಳೆ ಸಿಕ್ಕಿರ್ತಾವೆ ನಮಗೆ ವಾಪಸ್ಸು. ಅವೇನು 360 ಯು ಸಿ ಮತ್ತು ನಮಗೆ ಒಳ್ಳೆ ಸಿಕ್ಕಿರ್ತಾವೆ. ಇದೇ ಒಂದು ರಾಯಲ್ ಪಾಸ್ ಅಪ್ಗ್ರೇಡ್ ಮಾಡಿರ್ತೀವಲ್ಲ, ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಎಷ್ಟಿರ್ತಾವೆ ಅಷ್ಟು ಮತ್ತೆ ವಾಪಸ್ ಸಿಗ್ತಾವೆ. ಮತ್ತು ಇಲ್ಲಿಂದ ಮತ್ತೊಮ್ಮೆ ರಾಯಲ್ ಪಾಸ್ ಮಾಡ್ಬೇಕಾಗ್ತೈತಿ. ಅಂದ್ರೆ ಮತ್ತೊಮ್ಮೆ ರಾಯಲ್ ಪಾಸ್ ಮಾಡಬೇಕು. 50 ಹಿಡಿದ್ಬಿಟ್ಟು 100ವರೆಗೆ ಮ್ಯಾಕ್ಸ್ ಆಕತಿ. ಯಾವ್ಯಾವ ಮೆಷಿನ್ ಕಂಪ್ಲೀಟ್ ಮಾಡ್ಯಾರ ಅಲ್ಲಿವರೆಗೆ ಮಾತ್ರ ಸಿಗ್ತೈತಿ. ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಕಂಪ್ಲೀಟ್ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಕೋಬೋದು. ಈಗ ನಾನು ನೋಡ್ತಾಯಿದ್ದೀನಿ ಎಲ್ಲಿವರೆಗೆ ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಬಟ್ ಎಲೈಟ್ ಪಾಸ್ ಏನು ಇರ್ತೈತಲ್ಲ 51ರಲ್ಲಿದ್ದ, ಅದನ್ನ ಇವಾಗ ಅಪ್ಗ್ರೇಡ್ ಮಾಡೋಣ. ಎಲೈಟ್ ಪಾಸ್ನ ಮೇಲೆ ಒತ್ತುತ್ತಾನೆ, ಅದು ಇವಾಗ ಅಪ್ಗ್ರೇಡ್ ಆಕತಿ. ಅಪ್ಗ್ರೇಡ್ ಆದಮೇಲೆ ಮತ್ತೆ ಯಾವ್ಯಾವ ನಮಗೆ ಸಿಗ್ತಾವೆ ಅಂತಂದ್ಬಿಟ್ಟು ಚೆಕ್ ಮಾಡೋಣ ಅಂತೆ. ಮತ್ತೆ 360 ಯು ಸಿನ ಕೊಡ್ತಾನೆ. ಡೋಂಟ್ ಶೋ ಅಯ್ಯನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದು ಏನೋ ಒಂದು ಐತಿ. ಓಕೆ, ಎಲೈಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಮ್ಮವು ಏನಿರ್ತಾವಲ್ಲ 51ರಲ್ಲಿದ್ದ 100ವರೆಗೆ ಅವು ಇವಾಗ ಮತ್ತೆ ಓಪನ್ ಆಗ್ತಾವೆ. ಸೊ ಓಕೆ ಹೊಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಬಿಟ್ಟು. ಓಕೆ ಹೊಡೆದ ತಕ್ಷಣ ನೀವು ಇಲ್ಲಿ ನೋಡ್ತಿದ್ರಿ ಏನು ಆಕತ್ತಂತಂದೇಳಿ. ಅದು ಸಹ ರಾಯಲ್ ಪಾಸ್ ಏನಿದೆಯಲ್ಲ ಓಪನ್ ಆಯಿತು. ಇವಾಗ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಒಂದು ಮಿನಿ ಮೆಟೀರಿಯಲ್ ಅಂತ ಏನು ಸಿಗ್ತೈತಲ್ಲ, ಅದು ಒಂದು ಮೆಟೀರಿಯಲ್ ಐತಿ. ಆಮೇಲೆ ಯು ಸಿ ಮತ್ತು ನಮಗೆ ವಾಪಸ್ ಸಿಕ್ಬಿಡ್ತಾವೆ, ಅದೇನು ಟೆನ್ಷನ್ ಇಲ್ಲ. ಇವಾಗ ಒಂದೊಂದಾಗಿ ಎಲ್ಲದನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಎಷ್ಟೊಂದು ಆಪ್ಷನ್ ಓಪನ್ ಆಗಿದೆ ನೋಡಿರಿ. 92 RP ಆಗಿಬಿಡ್ತವೆ ಅದನ್ನು ಅಪ್ಗ್ರೇಡ್ ಮಾಡಿದ ತಕ್ಷಣ. 78 ಇದ್ದದ್ದು 92 ಆಗೈತಿ. ಓಕೆ, ಒಂದು ಪಿಸ್ತೂಲು ಕೊಟ್ಟಾರ, ಅದ್ರದ್ದೊಂದು ಸ್ಕಿನ್ನು. ಬ್ಯಾಕ್ ಪ್ಯಾಕ್ ಸ್ಕಿನ್ ಕೊಟ್ಟಾರ. ಇದೊಂದು ಬ್ಯಾಕ್ ಪ್ಯಾಕಿಂದ ನೇತಾಡಂಥದ್ದು, ಅದು ಚೆನ್ನಾಗೈತಿ. ಈ ಬೋಟ್ ಕೊಟ್ಟಾರ, ಬೋಟಿ ಸ್ಕಿನ್, ಅದು ಮಸ್ತ್ ಐತಿ. ಅಂತೂ ಸ್ಟನ್ ಗ್ರೆನೇಡಿಗೆ ಕೊಟ್ಟಿದ್ದಾರೆ, ಅದು ಒಂದು ಕಲರ್ ಸ್ಕಿನ್, ಉಪಯೋಗಿಲ್ಲ. M16A4 ಅನ್ನೋದ್ರದ್ದು ಒಂದು ಸ್ಕಿನ್ ಸಿಕ್ತು, ಚೆನ್ನಾಗೈತಿ. ಇವಾಗ ನೆಕ್ಸ್ಟ್ ಇನ್ನೇನು ಉಳಿದೈತಲ್ಲ ಅದನ್ನೆಲ್ಲ ನಾವು ಅಪ್ಗ್ರೇಡ್ ಮಾಡೋಕ್ಕಂತಂದ್ರೆ ಅಪ್ಗ್ರೇಡ್ ಆಗಿದೆ. ಬಟ್ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಮೆಷಿನ್ಸೇ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಕಡೆಗೆ ಅದನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. 92 ಆಗ್ಯಾವ. ಇನ್ನು 8 RP ಮಾಡಿಬಿಟ್ಟಂತಂದರೆ ಮ್ಯಾಕ್ಸ್ ಕಂಪ್ಲೀಟ್ ಆಕತಿ. ಇನ್ನು ನೆಕ್ಸ್ಟ್ ಸೀಸನ್ನು ಏನೇನು ಬರ್ತೈತೆ ಅನ್ನೋದು ನೋಡಿ ಮತ್ತೆ ಕಂಪ್ಲೀಟ್ ಮಾಡ್ಕೊಳ್ಳೋಣಂತೆ. ಯು ಸಿನ ಅಪ್ಗ್ರೇಡ್ ಮಾಡಿಬಿಟ್ಟು ಇಲ್ಲಿ ಎಲ್ಲ ಮೆಷಿನ್ಸ್ ನೋಡ್ತಿದ್ರೆ ಇವನ್ನೆಲ್ಲ ಕಂಪ್ಲೀಟ್ ಮಾಡ್ದಂಗೆಲ್ಲ ಅವು ಕಂಪ್ಲೀಟ್ ಆಕವೆ. ಇನ್ನು 8 RP ಏನು ಈಸಿ ಕಂಪ್ಲೀಟ್ ಆಕವೆ. ಇನ್ನು 10 ದಿನ ಐತೇನೋ, 10 ಅಥವಾ 11 ದಿನ, 10 ಅಥವಾ 9 ದಿನ ಐತಿ. ಈಸಿ ಕಂಪ್ಲೀಟ್ ಮಾಡ್ಕೊಂಬಿಡ್ತೀವಿ. ನೀವು ಯಾರು ರಾಯಲ್ ಪಾಸ್ ಮಾಡ್ತೀರಾ ಅಂತಂದ್ರೆ ಮಾಡಿರಿ, ಇಲ್ಲ ಪರವಾಗಿಲ್ಲ ಅಂತಂದರೆ ಮಾಡಬೇಡ್ರಿ. ಸೊ ಹೆಂಗಿತ್ತು ಈ ವಿಡಿಯೋ ಅಂತಂದೇಳಿ ಕಮೆಂಟ್ ಮಾಡಿರಿ. ಒಳ್ಳೆ ಔಟ್ಫಿಟ್ ಎಲ್ಲ ಕೊಟ್ಟಾರ, ಇಮೋಟು, ಆಮೇಲೆ ಗನ್ ಸ್ಕಿನ್ ಎಲ್ಲ ಕೊಟ್ಟಿದ್ರೆ. ಒಂದು ಅಪ್ಗ್ರೇಡ್ ಗನ್ ಸಿಕ್ಕತಿ, ಅದು ಭಾಳ ಇಷ್ಟ ಆಗಿದ್ದು.
ಸೊ ಮತ್ತೆ ಸಿಗೋಣಂತೆ ಇನ್ನೊಂದು ಹೊಸ ವೀಡಿಯೋದಾಗ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.